ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ. ಪಾಪು ಮಲಗಿಸಿದ್ದೆ, ಎದ್ಲ ಅಂತ ನೋಡಿದೆ. ಇವತ್ತು ಸಂಡೇ. ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು 11 ಗಂಟೆ ಆಗಿದೆ ಇವಾಗ ಟೈಮು. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ಆಯಿತು. ತಿಂಡಿಗೆ ಶಾವಿಗೆ ಬಾತ್ ಮಾಡಿದ್ದೆ, ಆಯಿತು. ತಿಂಡಿ ತಿಂದಾದಮೇಲೆ ಸ್ನಾನ ಕೂಡ ಮಾಡಿದ್ದಾಯಿತು. ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ, ಮಲಗಿದ್ದಾಳೆ. ನನ್ನ ಮಗ ಮತ್ತು ಹಸ್ಬೆಂಡು ಕುಡಿಯೋ ನೀರು ಖಾಲಿಯಾಗಿಬಿಟ್ಟಿತ್ತು, ತೊಗೊಬರೋಕ್ಕೆ ಅಂತ ಹೋಗಿದ್ದಾರೆ. ಇವಾಗ ರೆಡಿ ಆಗಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಇವತ್ತು ಒಂದು ಫಂಕ್ಷನ್ ಇದೆ. ಯಾರು ಫಂಕ್ಷನು ಏನು ಅಂತಂದರೆ, ಒಂದು ಬರ್ತ್ಡೇ ಪಾರ್ಟಿ ಇದೆ. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರ ಫ್ರೆಂಡ್ ಮಗಂದು. ನಿಮಗೂ ಗೊತ್ತಿರುತ್ತೆ, ನಾನು ಲಾಸ್ಟ್ ಟೈಮ್ ವಿರಾಜಪೇಟೆಗೆ ಹೋಗಿದ್ದಾಗ ತೋರಿಸಿದ್ದೆ ನನ್ನ ವಿಡಿಯೋದಲ್ಲಿ, ಸೌಮ್ಯ ಮತ್ತು ಪ್ರಸನ್ನಣ್ಣ ಅಂತ. ಅವ್ರ ಮನೆ ಫಂಕ್ಷನ್ನು, ಅವ್ರ ಮಗಂದು ಬರ್ತ್ಡೇ ಇವತ್ತು. ಅಲ್ಲಿಗೆ ಹೋಗ್ತಾ ಇದ್ದೀವಿ. 12 o'clock ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲಾಗಲೇ 11 ಗಂಟೆ ಆಗಿಬಿಟ್ಟಿದೆ. ಸೊ ರೆಡಿ ಆಗಿಲ್ಲ, ಇನ್ನು ರೆಡಿ ಆಗಬೇಕು. ಅದೇ ಒಂದು ಸ್ವಲ್ಪ 12:30 ಹಂಗೆ ಹೋಗ್ತೀವಿ. ಇಲ್ಲೇ ನಿಯರ್ ಅರವಿಂದ್ ನಗರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಹೇರ್ ಸ್ಟ್ರೈಟಿಂಗ್ ಮಾಡೋಣ ಅಂತ ಅಂದ್ಕೊಂಡ. ಸ್ಟ್ರೈಟ್ ಮಾಡ್ಕೊಳ್ಳೋಣ, ಸ್ಟ್ರೈಟಿಂಗ್ ತುಂಬ ದಿನ ಆಗಿದೆ ಸ್ಟ್ರೈಟಿಂಗ್ ಮಾಡಿ ಅಂತ. ಹೇರ್ ಸ್ಟ್ರೈಟ್ನರೇ ಕಾಣಿಸ್ತಿಲ್ಲ, ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಸೊ ಹಾಗೆ ಇವತ್ತು ನಾನು ಯಾವ ಡ್ರೆಸ್ ವೇರ್ ಮಾಡ್ತಾಯಿದ್ದೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ಡ್ರೆಸ್ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರಿಗಾದರೂ ಬೇಕು ಅಂದರೆ ಬೈ ಮಾಡ್ಬೋದು. ಯಾಕಂದರೆ ನಾನೇ ಸೇಲ್ ಮಾಡ್ತಿರೋದ್ರಿಂದ ನನ್ನ ಹತ್ರನೇ ಸಿಗುತ್ತೆ. ಅಷ್ಟೇ. ಡ್ರೆಸ್ ತೋರಿಸ್ತೀನಿ ನಿಮಗೆ ಇವಾಗ. ಆಮೇಲೆ ವೇರ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ನನ್ನ ಲುಕ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ಬನ್ನಿ, ತಡ ಮಾಡೋದು ಬೇಡ, ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ಇವತ್ತು ಬರ್ತ್ಡೇ ಅಂತೆಲ್ಲ ನಿಮಗೆ ಶೇರ್ ಮಾಡ್ಕೊತೀನಿ. ಬನ್ನಿ, ಡ್ರೆಸ್ಸಲ್ಲಿದೆ, ತೋರಿಸ್ತೀನಿ, ಬನ್ನಿ. ನೋಡಿ, ಇದೇ ಡ್ರೆಸ್ಸು ನಾನು ಹಾಕ್ಕೊಂಡು ಹೋಗ್ತಿರೋದು. ನಂಗೆ ಇಷ್ಟ ಆಯಿತು. ಇದು ಆಲಿಯಾ ಡಿಸೈನಲ್ಲಿ ನೈರಾ ಕಟ್ ಬರುತ್ತಲ್ಲ, ಆ ಥರ ಡ್ರೆಸ್ಸಸ್ಸು ತುಂಬ ಚೆನ್ನಾಗಿದೆ. ಕಾಟನ್ನು. ಇದಕ್ಕೆ ನಾನು ಈ ಥರ ಬ್ಯಾಂಗಲ್ಸ್ ಕೂಡ ತೊಗೊಂಡಿದ್ದೀನಿ, ಬ್ಲೂ ಕಲರು ಮ್ಯಾಚ್ ಆಗುತ್ತೆ ಅಂತ. ಹಾಗೆ ಒಂದು ಸಿಂಗಲ್ ಬ್ಯಾಂಗಲ್ಲು ಇಟ್ಕೊಂಡಿದ್ದೀನಿ. ಎರಡರಲ್ಲಿ ಯಾವುದಾಗುತ್ತೆ ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಇಯರಿಂಗ್ಸು ಇದನ್ನ ಎತ್ತಿಟ್ಕೊಂಡಿದ್ದೀನಿ, ಬಟ್ ಇದನ್ನು ಹಾಕ್ಕೊಳ್ಳಿಲ್ಲ ನಾನು. ಆಮೇಲೆ ಜುಮ್ಕಿ ಹಾಕ್ಕೊಂಡೆ. ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಾನು ರೆಡಿ ಆಗಾಯಿತು. ನೋಡಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಕತ್ತಿಗೇನು ಹಾಕ್ಕೊಳ್ಳಿಲ್ಲ, ಸಾಕು ಅನ್ನಿಸ್ತು. ಸಿಂಪಲ್ ಬರ್ತ್ಡೇ ಪಾರ್ಟಿ ಅಲ್ವಾ, ಅದಕ್ಕೆ ಪಾಪುಗೆ ರೆಡಿ ಮಾಡಬೇಕು. ಪಾಪುಗೆ ಯಾವ ಬಟ್ಟೆ ಹಾಕ್ತಾಯಿದ್ದೀನಿ ತೋರಿಸ್ತೀನಿ, ಒಂದು ನಿಮಿಷ. ಪಾಪುಗೆ ಈ ಫ್ರಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನನ್ನ ಮಗ ಕೂಡ ರೆಡಿ ಆಗ್ತಾ ಇದ್ದಾನೆ. ಅಲ್ಲಿ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾನೆ ಅಂತ. ನಂದು ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಈಗ ಫಸ್ಟ್ ಪಾಪು ರೆಡಿ ಮಾಡಿಬಿಡ್ತೀನಿ. ನೋಡಿ, ಫೈನಲಾಗಿ ಈ ಥರ ರೆಡಿಯಾಗಿದ್ದಾಳೆ. ಅವಳಿಗೆ ಇರಿಟೇಟ್ ಆಗ್ತಿದೆ, ಫುಲ್ ದಪ್ಪ ಇದೆ ಫ್ರಾಕ್ ಅಂತ. ಹೊರಡ್ತಾ ಇದ್ದೀವಿ. ಲೇಟ್ ಆಗ್ಬಿಟ್ಟಿದೆ, ಅವಾಗಲೇ 12 ಗಂಟೆ, 12:15. ಬಾಚಿನಿ, ನಾವು ಹೊರಟ್ವಿ ಇಲ್ಲಿಂದ. ಆಲ್ರೆಡಿ ಲೇಟೇ ಆಗೋಯಿತು, ಒಂದು 12:30 ಮೇಲೆ ಆಗೋಗಿತ್ತು. ಅಂದರೆ ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ಪರವಾಗಿಲ್ಲ, 1 ಗಂಟೆಗೆ ಫಂಕ್ಷನ್ನು ಅಂತ ಹೇಳಿದರು, ಸ್ಟಾರ್ಟ್ ಆಗೋದು ಅಂತ. ಸರಿ ಹೊರಟ್ವಿ. ಅಂದರೆ ಇದು ಅರವಿಂದ್ ನಗರ್ ಯಾವ ಥರ ಅಂದರೆ ನಮ್ಗೆ ಹತ್ರನೇ. ನಾವು ಹಳೆ ಏರಿಯಾ, ನಮ್ಮದು ಕುವೆಂಪು ನಗರಲ್ಲಿದ್ವಲ್ವಾ, ಹಾಗಾಗಿ ಹತ್ತಿರ ನಮಗೆ ಅದು. ಬಂದಲ್ಲ, ಈ ಕಡೆ ಬಂದ್ವಲ್ವ, ಸೊ ಹಾಗಾಗಿ ಇದೊಂದು ವೀಡಿಯೋ ಮಾಡ್ಕೊಂಡು ನಾವು ಇದ್ದಿದ್ದು ಹಳೆ ಏರಿಯಾ ಅದು. ಅದಕ್ಕೆ ಫಂಕ್ಷನ್ ಹಾಲ್ ಬಂದ್ವಿ. ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕೆಲವೊಬ್ಬರೆಲ್ಲ ಬಂದಿದ್ದರು, ಫ್ಯಾಮಿಲಿ ಬರೋರೆಲ್ಲ ಬಂದಿದ್ದರು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ವೆಲ್ಕಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಸಿಕ್ಕಾಬಟ್ಟೆ ಮಕ್ಳುಗಳಿದ್ರಪ್ಪ. ಏನು ಮಕ್ಳಿಗಂತೂ ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ನಡೀತಾಯಿತ್ತು. ಮಕ್ಕಳಿಂದಾನೇ ಸಾಂಗ್ ಹಾಕಿದ್ರು, ಸೊ ಡ್ಯಾನ್ಸ್ ಮಾಡ್ತಾಯಿದ್ರು. ನಂಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ, ಈ ಥರ ಮಾಡೋದೆಲ್ಲ. ಆದರೆ ನಾನು ಹಾಗೆ ಬಿಡೋಣ ಅಂದ್ಕೊಂಡೆ, ಅಂದರೆ ಸಾಂಗಿಗೆ ಕರೆಕ್ಟಾಗಿ ಸಿಂಕ್ ಆಗುತ್ತಲ್ಲ ಅಂತ. ಬಟ್ ಕಾಪಿ ರೈಟ್ ಬರುತ್ತಲ್ಲ, ಅದೊಂದೇ ಕಾರಣದಿಂದ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರ ಮನೆ ಅಕ್ಕಪಕ್ಕದ ಮಕ್ಳುಗಳಂತೆ ಇವರೆಲ್ಲ. ನನ್ನ ಮಗಳು ಕೂಡ ಎತ್ಕೊಂಡಿದ್ರೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಇಳಿಸು ಡ್ಯಾನ್ಸ್ ಮಾಡಬೇಕು ಅಂತ ಹಠ ಮಾಡ್ತಿದ್ಲು ಅಂತ ಕೆಳಗಡೆ ಇಳಿಸಿದ್ರು. ಆಮೇಲೆ ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂದರೆ, ದೊಡ್ಡ ಮಕ್ಕಳನ್ನೆಲ್ಲ ನೋಡಿದ್ಲಲ್ಲ, ಅದಕ್ಕೋ ಏನೋ ಅವಳು ಡ್ಯಾನ್ಸ್ ಮಾಡಲಿಲ್ಲ. ಈ ಕಡೆ ಸೈಡಲ್ಲಿ ಬಂದು ಮಾಡ್ತಾಯಿದ್ಲು. ಆಮೇಲೆ ಬರ್ತ್ಡೇ ಬಾಯ್ಗೆ ವಿಶ್ ಮಾಡಿಬಿಟ್ಟು ವಾಪಸ್ ಕರ್ಕೊಂಡು ಬಂದರು ನನ್ನ ಹಸ್ಬೆಂಡು.
ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಅವರೇನೆ ಫುಲ್ ಜೋಶು, ಸಖತ್ ಎನರ್ಜೆಟಿಕ್ಕಾಗಿ ಕೂಗ್ತಾಯಿದ್ರು, ಸಾಂಗ್ ಎಲ್ಲ ಬೇಕು, ಆ ಸಾಂಗ್ ಬೇಕು, ಈ ಸಾಂಗ್ ಬೇಕು, ನಮ್ಗೆ ಅದೇ ಸಾಂಗ್ ಹಾಕಿ ಅಂತ. ಚೆನ್ನಾಗಿರುತ್ತೆ ಈ ಥರ ಎಂಟರ್ಟೈನ್ಮೆಂಟ್ ಇದ್ದರೆ ಫಂಕ್ಷನಲ್ಲಿ, ಯಾರಿಗೂ ಬೋರ್ ಅಂತ ಅನಿಸಲ್ಲ. ಯಾಕಂದರೆ ಕೇಕ್ ಕಟ್ಟಿಂಗ್ ಆಗೋ ತನಕ ವೆಯ್ಟ್ ಮಾಡಬೇಕಲ್ವ ಎಲ್ಲರೂ. ಕೆಲವೊಬ್ಬರೆಲ್ಲ ಬ್ಯುಸಿ ಇರ್ತಾರೆ, ಕೆಲವರು ಅರ್ಜೆಂಟಲ್ಲಿರ್ತಾರೆ ಅಂಥವರೆಲ್ಲ. ಮತ್ತು ಕೆಲವ್ರಿಗೆ ಸುಮ್ಮನೆ ಬೋರ್ ಆಗ್ತಿರುತ್ತೆ, ಸುಮ್ಮನೆ ಕೂತ್ಕೋಬೇಕಲ್ವ. ಹಂಗಾದಾಗ ಹೊರಟ್ಬಿಡ್ತೀವಿ ಅಂತ ಅರ್ಜೆಂಟ್ ಮಾಡಿಬಿಡ್ತಾರೆ. ಹಂಗಿದ್ದಾಗ ಈ ಥರ ಏನಾದರೂ ಎಂಟರ್ಟೈನ್ಮೆಂಟ್ ಈ ಥರ ಇದ್ದಾಗ ಕೂತ್ಕೊಂಡು ನೋಡೋವಂಥವ್ರು ಆಡಿಯನ್ಸ್ ಕೂಡ ಸ್ವಲ್ಪ ಎಂಗೇಜ್ ಆಗ್ತಾರಲ್ವ, ಚೆನ್ನಾಗಿ ಅನಿಸುತ್ತೆ. ನಂಗೆ ಇಷ್ಟ ಆಯಿತು, ಇದೊಂದು ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಏನು ಮಾಡಿಸಿದ್ರು ಅವರು ಅಂದರೆ, ಇವರಿಬ್ಬರು ಆರ್ಟಿಸ್ಟು. ನಂಗೆ ಗೊತ್ತಿಲ್ಲ ಇವ್ರು ಪ್ರೊಫೆಷನಲ್ ಆರ್ಟಿಸ್ಟಾ ಇಲ್ಲ ಯಾರಾದರೂ ರಿಲೇಟಿವ್ಸಾ ಅಂತ ನಂಗೆ ಗೊತ್ತಿಲ್ಲ, ನಾನೇನು ವಿಚಾರ್ಸಕ್ಕೆ ಹೋಗಲಿಲ್ಲ. ಅಲ್ಲಿ ಬಂದಿರೋಂತಹ ಮಕ್ಳುಗಳಿಗೆಲ್ಲರಿಗೂ ಪೇಂಟ್ ಮಾಡಿಕೊಡ್ತಿದ್ರು, ಸ್ಟಿಕ್ಕರ್ ಹಾಕ್ತಿದ್ರು, ಪೇಂಟ್ ಮಾಡಿಕೊಡ್ತಿದ್ರು. ಇವರೊಬ್ಬರು ಮತ್ತು ಇಬ್ಬರಿದ್ರು. ನಾವು ಯಾವ ಥರ ಪೇಂಟಿಂಗ್ ಕೇಳ್ತೀವಿ ಆ ಥರ ಪೇಂಟ್ ಮಾಡಿಕೊಡ್ತಿದ್ರು ಕೈಗೆ. ತುಂಬಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮತ್ತು ಮಕ್ಕಳೆಲ್ಲರೂ ತುಂಬ ಇಷ್ಟಪಡ್ತಾಯಿದ್ರು. ನನ್ನ ಮಗ ನನಗೆ ನವಿಲುಗರಿ ಥರ ಬೇಕು ಅಂತ ಕೇಳ್ದ. ಅದಕ್ಕೆ ಮಾಡಿಬಿಟ್ಟು ಅದಕ್ಕೆ ಸ್ಟೋನ್ಸ್ ಎಲ್ಲ ಹಚ್ಚಿ ಹಾಕ್ಬಿಟ್ಟು ಅದು ತುಂಬಾ ಚೆನ್ನಾಗಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದೆಲ್ಲ ಪೇಂಟ್ ನಾನು ಕೇಳಿದೆ, ಏನಾದರೂ ಸ್ಕಿನ್ನಿಗೆ ಏನಾದರೂ ಅಲರ್ಜಿ ಥರ ಏನಾರು ಆಗುತ್ತಾ ಅಂತ. ಏನೂ ಆಗೋಲ್ಲ, ವಾಷೆಬಲ್ ಅಂತ ಹೇಳಿದ್ರು. ಆಮೇಲೆ ಒಂದು ಕೈಗೆ ಹಾಕಿಸ್ಕೊಂಡ್ಮೇಲೆ ರೈಟ್ ಹ್ಯಾಂಡಿಗೆ ನನಗೆ ಬಟರ್ಫ್ಲೈ ಬೇಕು ಅಂತ ಕೇಳ್ದ. ಅವನಿಗೆ ಬಟರ್ಫ್ಲೈ ಅಂದರೆ ತುಂಬ ಇಷ್ಟ. ಹಾಗಾಗಿ ಆಯಿತು ಅಂತೇಳಿ ಬಟರ್ಫ್ಲೈನ ಆ ಕಡೆ ರೈಟ್ ಹ್ಯಾಂಡಿಗೆ ಬರೀತಿದ್ದಾರೆ. ಆಮೇಲೆ ನಾನು ಪಾಪು ಎತ್ಕೊಂಡಿದ್ನಲ್ವ, ಹಾಗಾಗಿ ಅವರು ಪಾಪುಗೂ ಹಾಕಿಸ್ತೀರಾ ಅಂತ ಕೇಳಿದ್ರು. ನಾನು ಸ್ಕಿನ್ ಏನು ಅಲರ್ಜಿ ಆಗಲ್ವಾ, ಚಿಕ್ಕ ಪಾಪು ಅಲ್ವಾ ಅಂದೆ. ಏನೂ ಆಗಲ್ಲ, ನಾರ್ಮಲ್ ಪೇಂಟ್ ಅಷ್ಟೇ, ಇದು ಸ್ಕಿನ್ಗೆಲ್ಲ ಏನು ಅಲರ್ಜಿ ಆಗಲ್ಲ, ಮಕ್ಕಳಿಗೆ ಅಂತಲೇ ಇರೋದು, ವಾಶ್ ಮಾಡಿದ್ರೆ ಹೊರಟೋಗುತ್ತೆ, ಏನು ತೊಂದರೆ ಇಲ್ಲ, ಹಾಕ್ಸಿ ಅಂತ ಹೇಳಿದ್ರು. ಆಮೇಲೆ ಅವಳು ಕೂಡ ಇಷ್ಟಪಡ್ತಾ ಇಲ್ಲ ಅವ್ರ ಅಣ್ಣನ ಕೈ ನೋಡಿಬಿಟ್ಟು, ಅದಕ್ಕೋಸ್ಕರ ಪುಟಾಣಿದೊಂದು ಬಟರ್ಫ್ಲೈ ಹಾಕಿ ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ಅಂತೇಳಿ ಬಟರ್ಫ್ಲೈನ ಹಾಕ್ತಾಯಿದ್ರು. ಎಷ್ಟು ಚೆನ್ನಾಗಿ ಹಾಕಿಸ್ಕೊಂಡ್ಳು ಗೊತ್ತಾ, ಒಂದೇ ಒಂದು ಚೂರು ಅಳ್ಗಾಡಿಲ್ಲ. ಮತ್ತು ಈ ಥರ ಎಲ್ಲ ಮಾಡೋದೆಲ್ಲ ಮಾಡಲೇ ಇಲ್ಲ, ಆರಾಮಾಗಿ ಕೂತಿದ್ಲು. ಅವರು ಮಾತಾಡಿಸ್ಕೊಂಡು ಬರೆದ್ರು ಅದನ್ನು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳ ಕೈಗೆ, ಪುಟಾಣಿ ಕೈಗೆ ಒಂದು ಪುಟಾಣಿ ಬಟರ್ಫ್ಲೈ ಸಖತ್ತಾಗಿ ಕಾಣ್ತಾಯಿತ್ತು. ಅದು ಅಲ್ಲದೆ ಅವಳಿಗೆ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಕಲ್ಲರೇ ಹಾಕಿದ್ರು ಅವರು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾಯಿದ್ರು ಮಕ್ಕಳಿಗೆಲ್ಲ, ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು. ಅಂದರೆ 6 ಇಯರ್ಸ್ ಬಿಲೋ ಇರೋ ಮಕ್ಕಳಿಗೆ ಒಂದು ಗೇಮ್ಸು, ಎಬೋವ್ 6 ಇಯರ್ಸ್ ಇರೋರಿಗೆ ಒಂದು ಗೇಮು, ಈ ಥರ ಎಲ್ಲ ಆಡಿಸ್ತಾಯಿದ್ರು. ನನ್ನ ಮಗನ ಇಲ್ಲಿ ಪೇಂಟಿಂಗ್ ಹಾಕ್ಸ್ಕೊತಿದ್ನಲ್ಲ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಗೇಮ್ ಆಡೋಕ್ಕಾಗಲಿಲ್ಲ. ಆಮೇಲೆ ಈ ಥರದ್ದೊಬ್ರದ್ದು ಟೆಡ್ಡಿ ಬೇರ್ ಥರ ಒಬ್ಬರು ಡಾಲ್ ಇದು ಮಾಡ್ಕೊಂಡಿದ್ರು. ಅವರಂತೂ ಎಲ್ಲರನ್ನೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ರು. ನಾನು ಸುಮ್ಮನೆ ನನ್ನ ಮಗನ ಜೊತೆ ಒಂದು ಸೆಲ್ಫಿ ತೊಗೊಳ್ತಾ ಇದ್ದೆ. ಆವಾಗ ಬಂದು ನಿಂತ್ಕೊಂಡು ಈ ಥರ ನನ್ನ ಮಗನ ಜೊತೆ ಆಟ ಆಡ್ತಾಯಿದ್ರು. ಎಲ್ಲ ಮಕ್ಕಳನ್ನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಂದರೆ ಆಟ ಆಡಿಸ್ತಾಯಿದ್ರು ಇವರು, ಎತ್ಕೊಳ್ಳೋದು, ಆಟ ಆಡಿಸೋದು, ಈ ಥರ ಏನೋ ಕ್ಯೂಟಾಗಿ ಆಡೋದು ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಸುಮ್ಮನೆ ತರಲೆ ಮಾಡ್ಕೊಂಡು ಓಡಾಡೋದೆಲ್ಲ ಚೆನ್ನಾಗಿತ್ತದು. ನನ್ನ ಮಗಳು ನೋಡಿ ಇಲ್ಲಿ, ಅವಳು ಫುಲ್ ಖುಷಿಯಾಗ್ಬಿಟ್ಟಿದ್ಲು. ನೋಡಿ ಈ ಥರ ಫ್ರಾಕ್ ಯಾವ ಥರ ಕಾಣ್ತಿದ್ದೆ ನನ್ನ ಮಗಳಿಗೆ ಅಂತ ಕಮೆಂಟ್ ಮಾಡಿ. ನಮ್ಮ ಜ್ಯೋತಿ ತೊಗೊಂಡು ಬಂದಿದ್ದು ಫ್ರಾಕಿದ್ದು ತುಂಬ ಚೆನ್ನಾಗಿತ್ತು. ಕಲರ್ ಅಂತೂ ಸಖತ್ತಾಗಿತ್ತು. ಒಂದು 2-3 ಜನ ಕೇಳಿಬಿಟ್ರು ನನಗೆ, ತುಂಬ ಚೆನ್ನಾಗಿದೆ ಫ್ರಾಕು, ಎಲ್ಲಿ ತೊಗೊಂಡ್ರಿ ಅಂತ. ಆಮೇಲೆ ಇವಾಗ ಫೈನಲ್ಲಾಗಿ ಬರ್ತ್ಡೇ ಬಾಯ್ ಎಂಟ್ರಿ ಆಯಿತು. ಬ್ಲಾಸ್ಟ್ ಮಾಡ್ರು ಸೆಲೆಬ್ರೇಷನ್ ಎಲ್ಲ ಮುಗ್ದು ಆದಮೇಲೆ ಎಲ್ಲರೂ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ರು. ಬಟ್ ನಾವು ವೆಯ್ಟ್ ಮಾಡ್ತಿದ್ವಿ, ಯಾಕಂದರೆ ಈಗ ನನ್ನ ಕೈನಲ್ಲಿ ಬೇಬಿ ಇದೆಯಲ್ಲ, ಅದು ಯಾವ ಬೇಬಿ ಗೊತ್ತಾ, ನಾವು ವಿರಾಜಪೇಟೆಗೆ ನಾಮಕರಣಕ್ಕೆ ಹೋಗಿದ್ವಿ, ಟ್ವಿನ್ ಬೇಬೀಸ್ ನಾಮಕರಣಕ್ಕೆ. ಆ ಬೇಬಿಲಿ ಒಂದು ಬೇಬಿ ಇದು, ಇನ್ನೊಂದು ಬೇಬಿ ಅವ್ರ ಅಮ್ಮನ ಹತ್ರ ಇತ್ತು. ಅವರು ಬರಲಿ ಒಟ್ಟಿಗೆ ಹೋಗೋಣ ಸ್ಟೇಜ್ ಮೇಲೆ ಅಂತ ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಅಲ್ಲಿ ಬಂದಿರೋ ಮಕ್ಕಳಿಗೆಲ್ಲ ಈ ಥರದ್ದು ಒಂದು ಬ್ಯಾಗ್ ಗಿಫ್ಟಾಗಿ ಕೊಟ್ಟರು. ಅದರೊಳಗಡೆ ಪೆನ್ಸಿಲ್ಸು, ಕ್ರೇಯಾನ್ಸ್ ಎಲ್ಲ ಇದೆ. ಇನ್ನೊಂದು 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 ಇವಾಗ ಎಲ್ಲರೂ ಸ್ಟೇಜ್ ಮೇಲೆ ಬಂದ್ವಿ.
ಹಸ್ಬೆಂಡ್ ಫ್ರೆಂಡ್ ಅವ್ರ ಫ್ಯಾಮಿಲಿ ಮತ್ತು ನಾವು ಸ್ಟೇಜ್ ಮೇಲೆ ಬಂದು ಫೋಟೋ ತೆಗೆಸ್ಕೊತಾ ಇದ್ದೀವಿ. ಅವರು ಅಷ್ಟೇ, ಪ್ರಸನ್ನಣ್ಣ ಮತ್ತು ಸೌಮ್ಯ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದಾದಮೇಲೆ ಇಲ್ಲೊಂದು ಫೋಟೋ ಫ್ರೇಮ್ ಇಟ್ಟಿದ್ದರು, ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತಲೇ ಇಟ್ಟಿದ್ದರು. ಅದರಲ್ಲಿ ಬಂದು ಒಂದು ಫೋಟೋ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಒಂದು ಮೆಮೊರೀಸ್ ಥರ ಇರುತ್ತಲ್ವ ನಮಗೆ ಅಂತ ಹೇಳಿ ನನ್ನ ಮಗ ಕೆಳಗಡೆ ಕಾಣಿಸ್ತಿರ್ಲಿಲ್ಲ ಅಂತ ನನ್ನ ಮಗನ ಹಸ್ಬೆಂಡ್ ಎತ್ಕೊಂಡ್ರು, ನಾನು ಪಾಪುನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಇವಾಗ ಊಟಕ್ಕೆ ಅಂತ ಬಂದ್ವಿ. ಎಲ್ರಿಗೂ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ನಾವು ಲೇಟಾಗಿ ಬಂದುಬಿಟ್ವಿ, ಅದಕ್ಕೆ ಆಲ್ರೆಡಿ ಒಂದು 2 ಗಂಟೆ 2:15 ಆಗಿಬಿಟ್ಟಿತ್ತು. ತುಂಬ ಹೊಟ್ಟೆ ಹಶ್ವಾಗಿತ್ತು. ಊಟಕ್ಕೆ ಬಂದ್ವಿ. ಊಟ ಮಾತ್ರ ಸಖತ್ತಾಗಿತ್ತು. ನಾನ್ ವೆಜ್ಜು ತುಂಬ ವೆರೈಟಿ ಮಾಡಿಸಿದ್ರು. ತುಂಬಾ ಇಷ್ಟ ಆಯಿತು. ಊಟ ಅಂತೂ ಸಖತ್ತಾಗಿತ್ತು. ಯಾವುದೂ ಏನು ಚೆನ್ನಾಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಫಂಕ್ಷನ್ನಿಂದ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯಿತು. ಕಾಟೇರ ಮೂವಿ ಕೊಟ್ಟಿದ್ದರು, ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ನಾನು, ಏನೂ ಮಾಡಿರಲಿಲ್ಲ. ಆಮೇಲೆ ಅದು ಮೂವಿ ನೋಡಿ ಆದಮೇಲೆ ಊಟಕ್ಕೇನಾದರೂ ಮಾಡಬೇಕಲ್ವ ನೈಟ್ ಊಟಕ್ಕೆ, ಅದಕ್ಕೋಸ್ಕರ ಬೇಗ ಆಗೋ ಥರ ಮಾಡೋಣ ಅಂಥೇಳಿ ಎಗ್ ಬಿರಿಯಾನಿ ಮಾಡಿದೆ. ಅದು ಅಲ್ಲದೆ ಮಧ್ಯಾಹ್ನ ನಾನ್ ವೆಜ್ ಸ್ವಲ್ಪ ಹೆವಿ ಆಗಿಬಿಟ್ಟಿತ್ತು, ಸಿಂಪಲ್ಲಾಗಿ ಮಾಡಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿನ್ನೆ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಆದಮೇಲೆ ಮಲಗಿಬಿಟ್ವಿ. ಫುಲ್ ಟಯರ್ಡ್ ಆದಂಗೆ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಮಲಗಿಬಿಟ್ವಿ. ಇದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಮಾರ್ನಿಂಗ್ ಅಂದರೆ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗ್ತಾ ಬಂತು, 12 ಗಂಟೆ ಆಗಿದೆ. ಇದು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಆಯಿತು, ದೋಸೆ ಹಾಗೆ ಚಟ್ನಿ ಮಾಡಿದ್ದೆ. ಸ್ವಲ್ಪ ಕೆಲಸ ಇತ್ತು, ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಅದಕ್ಕೋಸ್ಕರ ದೋಸೆ ಇಟ್ಟಿತ್ತು, ದೋಸೆ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಟ್ಟೆ. ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ, ಬಂದಿಲ್ಲ. ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ. ಇನ್ನು 2 ದಿನ ಅಲ್ವಾ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ವೆಡ್ನೆಸ್ಡೇಯಿಂದ ಒಂದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಪಾಪು ತಿಂಡಿ ತಿಂದು ಮಲಗಿ ಎದ್ದಿದ್ದಾಳೆ. ಇವಾಗ ಅವಳಿಗೆ ಸ್ನಾನ ಮಾಡಿಸಿಲ್ಲ, ಇನ್ನು ಸ್ನಾನ ಮಾಡಿಸ್ಬೇಕು. ಹಾಗೆ ನಾನು ಕೂಡ ಇನ್ನೂ ಸ್ನಾನ ಮಾಡಿಲ್ಲ, ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಬಟ್ಟೆ ಒಂದು ಸಲ ಆಗಿದೆ, ಇನ್ನೊಂದು ಸಲ ಹಾಕಬೇಕು, ಅದನ್ನ ಒಣಗಾಕಬೇಕು. ಹಸ್ಬೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಊಟಕ್ಕೆ ಬರ್ತಾರೆ ಮಧ್ಯಾಹ್ನ. ಅವ್ರು ಬಂದಮೇಲೆ ಪಾಪನ ಬಿಟ್ಬಿಟ್ಟು ಅವ್ರ ಹತ್ರ ನಾನು ಹೋಗಿ ಒಣಗಾಕಿ ಬರ್ತೀನಿ. ಟೆರೆಸ್ ಮೇಲೆ ಹೋಗಬೇಕು. ಇವಳನ್ನ ಕರ್ಕೊಂಡೋಗಲ್ಲ ನಾನು ಟೆರೆಸ್ ಮೇಲೆ, ಅದಕ್ಕೆ ಅಡುಗೆ ಮಾಡ್ತಾಯಿದ್ದೆ. ಅಡುಗೆ ಬಂದು ಹಲಸಿನ ಬೀಜ ಇತ್ತು, ಹಲಸಿನ ಬೀಜದ್ದು ಸಾಂಬಾರು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನಿಂದ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಹಲಸಿನ ಬೀಜದ ಸಾಂಬಾರ್ದು, ಬಟ್ ಮರೆತುಬಿಟ್ಟು ಎಲ್ಲ ಹಾಕ್ಬಿಟ್ಟಿದ್ದೀನಿ, ಬೇಯ್ತಾ ಇದೆ. ಸೊ ಇನ್ನೊಂದು ಸಲ ಯಾವಾಗಾದ್ರೂ ರೆಸಿಪಿ ಶೇರ್ ಮಾಡ್ತೀನಿ. ರೈಸ್ ಆಗಿದೆ, ಇಟ್ಟಿದ್ದೆ. ಈಗ ಬರೀ ಸಾಂಬಾರು ಮಾಡೋದಷ್ಟೇ. ಆದರೆ ಮುದ್ದೆ ಮಾಡ್ತೀನಿ, ಇಲ್ಲ ಸಂಜೆ ಮಾಡ್ತೀನಿ ಮುದ್ದೆನ, ಇವಾಗೇನು ಮಾಡೋಕ್ಕೋಗಲ್ಲ ಅಷ್ಟೇ. ಪಾಪು ಮಲಗೆದ್ದಿದ್ದಾಳೆ ಇವಾಗ, ಅದಕ್ಕೋಸ್ಕರ ಸ್ವಲ್ಪ ಮಂಕು ಇನ್ನವಳಿಗೆ. ಆ್ಯಂಡ್ ಇನ್ನೇನಿಲ್ಲ, ಬಟ್ಟೆ ಒಣಗಾಕ್ಬೇಕಷ್ಟೇ. ಹಸ್ಬೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಆದಮೇಲೆ ಊಟ ಮಾಡಬೇಕು. ಊಟ ಲೇಟು, ಇನ್ನು 12 ಗಂಟೆ ಅಲ್ವಾ, 1 ಗಂಟೆ 1:15 ಹಂಗೆ ಊಟ ಮಾಡೋದು. ಪಾಪು ಅಳ್ತಾವಳೆ, ಅವಳಿಗೆ ಸಮಾಧಾನ ಮಾಡಬೇಕು. ಇವಾಗ ಎದ್ದಿದ್ದಾಳೆ. ಅಲ್ಲ ಬಂಗ ಪಾಪ, ಹಲಸಿನ ಬೀಜ ಸಾಂಬಾರು ಚೆನ್ನಾಗಿದೆಯಾ? ಏನು ಇಷ್ಟ ಆಯ್ತು ನಿಂಗೆ? ಏನು ಇಷ್ಟ ಆಯ್ತು ಇದರಲ್ಲಿ? ಇಲ್ಲ ಅನ್ನ ನೋಡು, ಏನು ಇಷ್ಟ ಆಯಿತು? ಅದೊಂದೇ ಇಷ್ಟ ಆಗಿರೋದು ನಿಂಗೆ? ಇಷ್ಟ ಹಲಸಿನ ಬೀಜ ಸಾಂಬಾರು ಚೆನ್ನಾಗಿದೆಯಾ? ಬೆಂದಿದೆಯಾ ಚೆನ್ನಾಗಿ? ಅದೊಂದು ಬೆಂದಿಲ್ವಾ? ಈಗ ಸಾಂಬಾರು ಓವರಾಲ್ ಸಾಂಬಾರು ಚೆನ್ನಾಗಿದೆಯಾ? ಖಾರ ಇದೆಯಾ? ಮಾತಾಡು ನನ್ನ ಕಡೆ. ಪಾಪಗೊಂಚೂರು ಹಾಕು, ಬರ್ತಾಳೆ ನೋಡು ಸುಬ್ಬಿ. ತಿನ್ನಿಸ್ಕೊಳ್ಳಿ ಮೇಡಮ್. ಏನೋ ಮಣ್ಕಿಸ್ತಾ ಇದ್ದೀರಿ? ಮಧ್ಯಾಹ್ನ ಊಟಕ್ಕೆ ನನ್ನ ಹಸ್ಬೆಂಡ್ ಬಂದರು ಮನೆಗೆ. ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಬಿಟ್ಟು, ಊಟ ಎಲ್ಲ ಆಗೋ ತನಕ ವೆಯ್ಟ್ ಮಾಡಿ, ಅವ್ರದ್ದು ಊಟ ಆದಮೇಲೆ ಪಾಪುನ ನನ್ನ ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟು, ಇವಾಗ ಬಟ್ಟೆ ಎಲ್ಲ ಮಡಗಿದ್ನಲ್ಲ ವಾಷಿಂಗ್ ಮಿಷಿನಿಂದ, ಎಲ್ಲ ತೊಗೊಂಡು ಬಂದೆ ಒಣಗಾಕೋದಕ್ಕೆ ಅಂತ ಹೇಳಿ. ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಮೋಡ ಆಗಿತ್ತು, ಇವಾಗ ಚೆನ್ನಾಗಿ ಬಿಸಿಲು ಬಂದಿತ್ತು. ಇವಾಗ ಒಣಗಾಕಿದ್ರೆ ಸಂಜೆ ಅಷ್ಟಲ್ಲಿ ಎತ್ಕೊಬೋದು. ಇವಳು ಮಲಗಿದ್ದಾಗ ಸ್ನಾನ ಮಾಡೋಣ ಅಂತ ಅಂದ್ಕೊಂಡ. ಚಿನ್ನಿ ಸೌಂಡ್ ಮಾಡಬೇಡ. ಇನ್ನೇನು ಸ್ನಾನಕ್ಕೆ ಹೋಗಬೇಕು, ಬಟ್ಟೆ ಎಲ್ಲ ಎತ್ತಿಟ್ಕೊಂಡೆ, ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಲು ಎದ್ಬಿಟ್ಟು. ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಸಂಜೆ ಆಗಿದೆ, 7 ಗಂಟೆ ಆಗಿದೆ, ಟೈಮು ಆಗಿಲ್ಲ, ಸ್ನಾನ ಮಾಡಿಲ್ಲ ಇನ್ನು ನಾನು. ಯಾವ ಕೆಲಸ ಎಲ್ಲ ಮುಗ್ದಿದೆ, ಯಾವ ಕೆಲಸನೂ ಉಳ್ಕೊಂಡಿಲ್ಲ, ಬಟ್ ಸ್ನಾನ ಮಾಡಿಲ್ಲ ಅಷ್ಟೇ. ಸೊ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ತಕ್ಷಣ ಪಾಪು ಕೊಟ್ಬಿಟ್ಟು ಮೊದಲು ಸ್ನಾನ ಮಾಡ್ಕೋಬೇಕು. ಅಡುಗೆ ಏನೇನಿಲ್ಲ, ಸಾಂಬಾರು ಮಾಡಿದ್ದೀನಲ್ಲ ಮಧ್ಯಾಹ್ನ, ಅದೇ ಇದೆ. ಅದಕ್ಕೇ ಮುದ್ದೆ ಮಾಡಿಬಿಟ್ಟು ರೈಸ್ ಮಾಡ್ತೀನಿ ಅಷ್ಟೇ. ಕಾಫಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ನನಗೆ ಕಾಫಿ, ಮಕ್ಕಳಿಗೆ ಹಾಲು ಕೊಡೋಣ ಅಂತ. ಅವ್ರಿಗೆ ಹಾರ್ಲಿಕ್ಸ್ ಖಾಲಿ ಆಗಿಬಿಟ್ಟಿದೆ. ಉರಿ ಕಡಿಮೆ ಮಾಡಮ್ಮ. ಹಾರ್ಲಿಕ್ಸ್ ಖಾಲಿ ಆಗಿಬಿಟ್ಟಿದೆ, ಬರೀ ಖಾಲಿ ಹಾಲಷ್ಟೇ ಕೊಡ್ತಾಯಿದ್ದೀನಿ ಇವತ್ತು ಮಾತ್ರ. ಬೆಳಿಗ್ಗೆ ಖಾಲಿ ಆಗೋಯ್ತು.
ಆ್ಯಂಡ್ ಇನ್ನೇನಿಲ್ಲ. ನನ್ನ ಮಗ ಹಾಡು ಹೇಳ್ತಾ ಇದ್ದ, ಒಂದು ನಿಮಿಷ ಹೇಳಿಸ್ಬಿಡ್ತೀನಿ. ಹೇಳು ಚಿನ್ನಿ, ಹಾಡು ಹೇಳ್ತಿದ್ದೆ, ಹೇಳು ಬಂಗಾರ. ಇವಾಗ ಅದು ಒಂದು ಫುಲ್ ಟ್ರೆಂಡಿಂಗ್ ಇದೆಯಲ್ಲ ಒಂದು ಸಾಂಗು, ಅಚ್ಚೋ ಅಚ್ಚೋ ಅಚ್ಚಚ್ಚೋ ಅಂತ, ಅದನ್ನು ನಾನು ಇವಳಿಗೆ ಹೇಳ್ತಾ ಇದ್ದೆ. ನನ್ನ ಮಗ ಹೇಳ್ತಾನೆ, ಅಮ್ಮ ಹಾಡಿರೋದು ಹಂಗಲ್ಲ, ಇರಮ್ಮ ನಾನು ಹೇಳ್ತೀನಿ ಅಂತ. ಹೇಳು ಚಿನ್ನಿ. ಹೋಗಪ್ಪ ನೀನು ಬ್ಯಾಡ್ ಬಾಯ್. ಬೇಡ, ನಾನು ನೀನು ಹೇಳ್ದಂಗೆ ಹೇಳೋಕ್ಕಾಗಲ್ಲ. ನೋಡಿ, ನಾನು ಹೇಳ್ಬೇಕಂತೆ ಅವನು ಹೇಳಿದ್ದನ್ನು. ನಾನು ಹೇಳ್ಬಿಟ್ರೆ ಅವನೇನು ಹೇಳ್ತಾನೆ ಅಷ್ಟೇ, ಏನಿಲ್ಲ. ನನ್ನ ಪರಿಸ್ಥಿತಿ ನೋಡಿ ಹೆಂಗಿದ್ದೀನಿ ಅಂತ. ಒಳ್ಳೆ ಹುಷಾರಿಲ್ದಿರೋ ಪೇಷಂಟ್ ಥರ ಆಗ್ಬಿಟ್ಟಿದ್ದೀನಿ. ಮೊದಲು ಸ್ನಾನ ಮಾಡಬೇಕು. ದಹಿ ಪುರಿ ನೀನೇ ಮಾಡಿದ್ದಾ? ಟೇಸ್ಟ್ ಮಾಡ್ಬೇಕಾಗ ನಾನು ಹಿಡ್ಕೊ. ದಹಿ ಪುರಿ ನನ್ನ ಮಗ ಮಾಡಿದ್ದು. ಫುಲ್ ಸ್ವೀಟು, ಫುಲ್ ಸ್ವೀಟ್ ಜಾಸ್ತಿ ಆಗ್ಬಿಟ್ಟೈತೆ. ನಂಗೆ ಸಾಕು, ಸಕ್ಕ ಸ್ವೀಟ್ ಆಗಿದೆ. ಸಂಜೆ ನನ್ನ ಹಸ್ಬೆಂಡು ಮನೆಗೆ ಬರುವಾಗ ಪಾನಿಪುರಿ ತೊಗೊಂಡು ಬಂದಿದ್ದರು. ನನ್ನ ಮಗ ಅದಕ್ಕೇ ಸ್ವಲ್ಪ ಮೊಸರು ಹಾಕ್ಬಿಟ್ಟು, ನಾನೇ ಮಾಡಿದ್ದೀನಮ್ಮ ದಹಿ ಪುರಿ ತಂದು ತಿನ್ನಿಸ್ತಾ. ಆಮೇಲೆ ಮಸಾಲ ಪುರಿ ನನಗಿಷ್ಟ ಆಗುತ್ತೆ ಅಂತ ಬಿಸಿ ಬಿಸಿ ಮಸಾಲ ಪುರಿ ತಿಂದು ಆಮೇಲೆ ನಾನು ಸ್ನಾನ ಮಾಡೋ ಅಷ್ಟರಲ್ಲಿ ಲೇಟೇ ಆಗೋಗಿತ್ತು. ಸೊ ನನಗೇನು ವೀಡಿಯೋ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ನಾನ ಮಾಡಿಬಿಟ್ಟು ಬಂದು ಮಧ್ಯಾಹ್ನದ ಸಾಂಬಾರು ಇತ್ತಲ್ಲ, ಅದಕ್ಕೆ ಮುದ್ದೆ ಮಾಡಿದ್ದೆ. ಊಟ ಮಾಡಿ ಮಲಗಿಬಿಟ್ವಿ. ಆ್ಯಂಡ್ ಈ ವಿಡಿಯೋ ಕೂಡ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.